Hi guys, welcome back to my YouTube channel Rashmi's Vlog. ನೀವೆಲ್ಲರೂ ತಮ್ಲೈನಲ್ಲಿ ನೋಡ್ಕೊಂಡು ಬಂದಿರೋ ಹಾಗೆ ನಮ್ಮ ಪಾಪು ಹೊಸಲು ದಾಟಿದ ಈ ವಿಡಿಯೋ ಆಗಿರುತ್ತೆ. ನಾವು ಅಂದ್ಕೊಂಡೇ ಇದ್ದಿದ್ದಿಲ್ಲ ನಮ್ಮ ಪಾಪು ಇಷ್ಟು ಬೇಗ ಹೊಸಲು ದಾಟ್ತಾಳೆ ಅಂತ. ಮೊನ್ನೆನ ಸಣ್ಣದಾಗಿ ಅಂಬೆಗಾಲು ಇಡೋದನ್ನು ಶುರು ಮಾಡಿದ್ಲು. ಯಾಕೋ ಹೊಸ್ಲ ಹತ್ರ ಹೋಗ್ತಿದ್ದಾಳೆ ಮ್ಯಾಟ್ ಎಲ್ಲ ತಿನ್ನಕ್ಕೆ ಹೋಗ್ತಿದ್ದಾಳೇನೋ ಅಂತ ನಾವೆಲ್ಲ ಅಂದ್ಕೊಂಡಿವಿ. ಅದಕ್ಕೆ ಮ್ಯಾಟ್ ಹೊರಗೆ ಹಾಕಿದ್ವಿ. ಮ್ಯಾಟ್ ಹೊರಗೆ ಹಾಕಿದ ತಕ್ಷಣ ಅಲ್ಲೇ ಕೂತು ಎಷ್ಟು ಹೊತ್ತು ಅದು ಇದು ನೋಡ್ತಾ ಕೂತಿದ್ಲು. ಅಲ್ಲೇ ರೋಸು ಅದು ಎಲ್ಲ ಇಟ್ಟಿದ್ವಿ ಬಾಗಿಲಿಗೆ ಹೊಸ್ಲಿಗೆ. ಅದನ್ನು ತಗೊಳಕ್ಕೆ ಬಂದಳು. ಅವಾಗ ಗೊತ್ತಾಯಿತು, ನಮ್ಮಮ್ಮ ಅಂದರು ಹೊಸ್ಲು ದಾಟ್ತಿದ್ದಾಳೆ ಇವಳು, ಅದಕ್ಕೆ ಅಲ್ಲಿ ಹೊಸ್ಲ ಹತ್ರ ಹೋಗ್ತಿದ್ದಾಳೆ ಅಂತ. ನಾವೆಲ್ಲ ಹೋಗಿ ವೇಟ್ ಮಾಡ್ತಾ ಕೂತ್ಕೊಂಡ್ವಿ. ಎಷ್ಟೊತ್ತಾಗುತ್ತೋ ಏನೋ. ಅವಾಗಿನ ಅಂಬೆಗಾಲು ಇಡ್ತಿದ್ಲಲ್ಲ, ಹಂಗಾಗಿ ಸಣ್ಣದಾಗಿ ಇನ್ನು ದಾಟಲ್ಲ ಅಂತ ನಾವೆಲ್ಲರೂ. ಆದರೆ ನಮ್ಮ ಪಾಪು ನಮಗೆ ಸಡನ್ ಶಾಕ್ ಕೊಡ್ಬಿಡ್ಬೇಕಾ. ಸಡನ್ನಾಗಿ ಶಾಕ್ ಕೊಟ್ಟು ನಮಗೆ ಸರ್ಪ್ರೈಸ್ ಮಾಡಿಬಿಟ್ಲು. ಅವಳು ಹೊಸ್ಲು ದಾಟಿ ನಮಗಂತೂ ಹೇಳಲಾರ್ದಷ್ಟು ಖುಷಿ. ಪಾಪ ಅವಳಿನ 6 ತಿಂಗಳಿಗೆ ಹೊಸ್ಲು ದಾಟ್ಬಿಟ್ಲು. ನಿಮ್ಮ ಮನೆಯಲ್ಲೂ ಪಾಪುಗಳಿದ್ದು ಅವು ಎಷ್ಟು ತಿಂಗಳಿಗೆ ಹೊಸ್ಲು ದಾಟಿದ್ವು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ಅದನ್ನು ಓದಿ ತಿಳ್ಕೊತೀನಿ ನಿಮ್ಮ ಪಾಪು ಎಷ್ಟು ಬೇಗ ಹೊಸ್ಲು ದಾಟಿದ್ರು ಅಂತಂದು. ನಮ್ಮ ಕಡೆ ಎಲ್ಲ ಏನು ಅಷ್ಟೊಂದೆಲ್ಲ ಗ್ರ್ಯಾಂಡಾಗಿ ಹೊಸ್ಲು ದಾಟಿದ ಮೇಲೆ ಪೂಜೆ ಅದು ಮಾಡೋದು ಅದೇನಿಲ್ಲ. ಬರೀ ಪೂಜೆ ಮಾಡಿ ದೇವ್ರ ಮುಂದೆ ದೀಪ ಹಚ್ಚಿ ಬಾಗಿಲಿಗೆ ಕಾಯಿ ಹೊಡಿತೀವಿ. ಇದಾಗಿತ್ತು ನಮ್ಮದು ಹೊಸ್ಲು ದಾಟೋ ಪೂಜೆ ಅಷ್ಟೇ. ನಿಮ್ಮ ಕಡೆ ಎಲ್ಲ ಹೇಗೆ ಪೂಜೆ ಮಾಡ್ತೀರಾ ಏನು ಪ್ರತಿಯೊಂದು ತಿಳಿಸಿ. ಆ ವಿಡಿಯೋ ಕ್ಲಿಪ್ಪಿಂಗ್ ಇಲ್ಲಿ ಮಿಸ್ ಆಗಿದೆ, ಹಂಗಾಗಿ ಇದನ್ನೇ ಹಾಕಿದ್ದೀನಿ. ನಮ್ಮ ಪಾಪು ಹೊಸ್ಲು ದಾಟೋಕ್ಕೆ ಏನಿಲ್ಲನೂ ಒಂದು 5 ಮಿನಿಟ್ಸ್ ಅಷ್ಟೇ ಟೈಮ್ ತೊಗೊಂಡಿದ್ದು. ಸಡನ್ನಾಗಿ ಬಂದಲ್ಲಿ ಕೂತ್ಕೊಂಡು ಅತ್ತಾಗಿತ್ತಾಗ ನೋಡ್ತಾಯಿದ್ಲು. ಆಮೇಲೆ ಅಮ್ಮ ಹೇಳಿದ ತಕ್ಷಣ ನೋಡಿದ್ವಿ. ಆಮೇಲೆ ಇದ್ದಕ್ಕಿದ್ದಂಗೆ ಒಂದೊಂದೇ ಕಾಲು ಕೈ ಹೊರಗೆ ಹಾಕ್ಕೊಂತ ಹೊರಗೆ ಬರತ್ತು. ನಮ್ಮ ಅಮ್ಮಂಗೆ ಹೇಳಿದ್ವಿ ಒಳಗಿದ್ರವರು, ಹಂಗಾಗಿ ಕರೆದ್ವಿ. ಮಮ್ಮಿ ಹೊಸ್ಲು ದಾಟ್ತಿದ್ದಾಳೆ ನೋಡು ಬಾ ಇಲ್ಲಿ ಅಂತ. ಅವರು ಬರ್ದು ನೋಡೋಷ್ಟೊತ್ತಿಗೆ ಅಲ್ಲೇ ಒಂದೇ ಕಾಲ ಹೊಸ್ಲು ಮೇಲೆ ಇಟ್ಕೊಂಡಿದ್ಲು. ಅದು ಮೆಲ್ಲು ಕಾಲಿಗೆ ನೋಡ್ರಿ ಈಗ ತಕ್ಕಂತಾಳೆ ಹಂಗೆ ಮೆಲ್ಲಕ್ಕೆ ತಗೊಂಡಿದ್ದ ತಕ್ಷಣ ನಮ್ಮಮ್ಮಂಗೆ ಹಂಗೆ ಖುಷಿ ಬಂದಂಗೆ ಮುದ್ದಾಡ್ಬಿಡ್ತಾವೆ ನಮ್ಮಮ್ಮ ಅಂತೂ. ಇದಾಗಿತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ.